ಬೈಕ್ ತಪ್ಪಿಸಲು ಹೋಗಿ ಜನರ ಮೇಲೆ ನುಗ್ಗಿದ ಟ್ರಕ್ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯ ಬಳಿ ಘಟನೆ ಸಂಭವಿಸಿದೆ. ಹಾಸನ ಸಾಮೂಹಿಕ ಗಣೇಶ ಮೆರವಣಿಗೆ ಸಂದರ್ಭ ಭೀಕರ ದುರಂತವೊಂದು ಸಂಭವಿಸಿದ್ದು, ಏಕಾಏಕಿ ಟ್ರಕ್ ಹರಿದು 9 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಬೈಕ್ ಅನ್ನು ತಪ್ಪಿಸೋದಕ್ಕೆ ಹೋಗಿ ಜನರ ಮೇಲೆ ನುಗ್ಗಿದ ಟ್ರಕ್ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ಘಟನೆ ಸಂಭವಿಸಿದೆ. 20ಕ್ಕೂ ಅಧಿಕ ಮಂದಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಒಂದಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ. ಪ್ರವೀಣ್ ಕುಮಾರ್, ರಾಜೇಶ್ ಬಿನ್ ಮೂರ್ತಿ, ಈಶ್ವರ ಬಿನ್ ರವಿಕುಮಾರ್, ಗೋಕುಲ್ ಬಿನ್ ಸಂಪತ್ ಕುಮಾರ್, ಹೀಗೆ ಕುಮಾರ್ ಬಿನ್ ತಿಮ್ಮಯ್ಯ, ಪ್ರವೀಣ್ ಬಿನ್ ಹನುಮಯ್ಯ, ಮಿಥುನ್ ಬಿನ್ ವಿಜಯ್, ಸುರೇಶ್ ಬಿನ್ ರಮೇಶ, ಪ್ರಭಾಕರ್ ಎಂಬುವರು ಮೃತ ದುರ್ದೈವಿಗಳು. ರಾತ್ರಿಯೇ ಮರಣೋತ್ತರ ಪರೀಕ್ಷೆ ಮುಗಿಸಿ ಶವಗಳ ಹಸ್ತಾಂತರ ಆಗಿದೆ. ನಿದ್ದೆಗೆಟ್ಟು ಕೆಲಸ ಮಾಡಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ. ತಡರಾತ್ರಿ 3 ಗಂಟೆಯವರೆಗೂ ಕೂಡ ಕೃಷ್ಣ ಭೈರೇಗೌಡ ಕೆಲಸ, ಕ್ಷಣದ ಮಾಹಿತಿ ಪಡೆದು ಏನು ಮಾಡಬೇಕೆಂದು ಸೂಚನೆ. ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಈ ಹಿಂದೆಂದೂ ಕಂಡು ಕೇಳರಿಯದ ಅತ್ಯಂತ ಅನಾಹುತ, ಬಹುದೊಡ್ಡ ಅನಾಹುತ. ಅಲ್ಲಿ ಗಣೇಶ ವಿಸರ್ಜನಾ ಸಂದರ್ಭ ಒಂದಷ್ಟು ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ರು. ಗಣೇಶನ ದರ್ಶನಕ್ಕಾಗಿ ಭಕ್ತಾದಿಗಳು ಬರ್ತಾ ಇದ್ರು. ಜನಸ್ತೋಮವೇ ಇತ್ತಲ್ಲಿ. ಏನಾಗ್ತಾ ಇದೆ ಅನ್ನುವಷ್ಟರಲ್ಲಿ ಟ್ರಕ್ಕು ಹರಿದು ಹೋಯಿತು ಜನರ ಮೇಲೆ. ಸ್ಥಳದಲ್ಲೇ 4 ಜನ ಪ್ರಾಣ ಕಳ್ಕೊಂಡಿದ್ರು. ಅದಾದ ನಂತರ ಸ್ಥಿತಿ ಗಂಭೀರ ಆದವರನ್ನ ಆಸ್ಪತ್ರೆಗೆ ದಾಖಲು ಮಾಡಿತಾದ್ರೂ ಕೂಡ ಒಂದಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಸೊ ಈಶ್ವರ್ ಬಿನ್ ರವಿಕುಮಾರ್, ಗೋಕುಲ್ ಬಿನ್ ಸಂಪತ್ ಕುಮಾರ್, ಹೀಗೆ ಮೃತ ದುರ್ದೈವಿಗಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ಸರ್ಕಾರ ಬಹಳಷ್ಟು ಖೇದವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಅಲ್ಲಿನ ಆ ಭಾಗದ ಉಸ್ತುವಾರಿ ಕೃಷ್ಣ ಭೈರೇಗೌಡರು ರಾತ್ರಿಯಿಂದಲೇ ಅಲ್ಲಿ ಕಾರ್ಯಪ್ರವೃತ್ತರಾಗಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹದ್ದು, ಜೊತೆಗೆ ಏನೇನು ಮಾಡಬೇಕು, ಮುಂದಿನ ಎಲ್ಲ ಕ್ರಮಗಳ ಬಗ್ಗೆಯೂ ಕೂಡ 24 ಗಂಟೆಯೂ ಕೂಡ ಅಲ್ಲಿ ಕೆಲಸ ಮಾಡಿದ್ದಾರೆ. ಸೊ ರಾಜಣ್ಣ ಇದ್ದಂತಹ ಜಿಲ್ಲೆ ಅದು ಈಗ ಕೃಷ್ಣ ಭೈರೇಗೌಡರ ಸುಪರ್ದಿಗೆ ಹೋಗಿದೆ. ಸೊ ಕಾಂಗ್ರೆಸ್ನ ಈಗಿನ ಉಸ್ತುವಾರಿ ಕ್ಷಣದ ಮಾಹಿತಿ ಪಡೆದು ಏನು ಮಾಡಬೇಕೆಂದು ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಕೃಷ್ಣ ಭೈರೇಗೌಡರ ಈ ನಡೆಯನ್ನು ಕಂಡು ಶ್ಲಾಘನೆಯೂ ಕೂಡ ವ್ಯಕ್ತವಾಗಿದೆ. ಹಾಸನ ಗಣೇಶ ಮೆರವಣಿಗೆ ವೇಳೆ ರಣಭಯಂಕರವಾದ ಅಪಘಾತ ಅದು. ಏಕಾಏಕಿ ಟ್ರಕ್ ಹರಿದು 9 ಮಂದಿ ದುರ್ಮರಣ. ಸಾಮೂಹಿಕ ಏಕದಂತ ವಿಸರ್ಜನಾ ಕಾರ್ಯಕ್ರಮ ಇನ್ನೇನು ವಿಸರ್ಜನೆ ಮಾಡೋದಕ್ಕೊಂದು 1/4 ಗಂಟೆ ಬಾಕಿ ಇತ್ತೇನು. ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಕಟ್ಟ ಕಡೆಯ ಶ್ವಾಸ ಇದು ಅನ್ನೋದು. ಯಮ ಸ್ವರೂಪದಲ್ಲಿ ಬಂದ ಟ್ರಕ್ಕು ಏಕಾಏಕಿ ಜನರ ಗುಂಪಿನ ಮೇಲೆ ಹರಿಯುತ್ತೆ. ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಎಂಥವರಿಗೂ ಕೂಡ ಜಲ್ಲೆನಿಸುವಂತಹ ದೃಶ್ಯ ಅದು. ಏಕಾಏಕಿ ಅಲ್ಲಿದ್ದವರ ಮೇಲೆ ಹರಿಯುತ್ತೆ. ಒಂದಷ್ಟು ಜನ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಕಾಲು ಕಳ್ಕೊಂಡವರಿದ್ದಾರೆ. ಹೊಟ್ಟೆ ಭಾಗದ ಮೇಲ್ ಟೈರ್ ಹರಿದೋಗಿದ್ದು ಕೂಡ ಇದೆ. ಸೊ ಹೀಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಆದರೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.